ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಾಟಾ ಸ್ಟ್ರಕ್ಚರ್ಸ್ ಮತ್ತು ಅಲ್ಗಾರಿದಮ್ಸ್ ಅಲ್ಲಿ ಒಂದು ಸಬ್ ಟಾಪಿಕ್ ಆಗಿರುವಂತಹ ಟೋಪೋಲಾಜಿಕಲ್ ಸಾರ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟೋಪೋಲಾಜಿಕಲ್ ಸಾರ್ಟಿಂಗ್ ಪ್ರಾಬ್ಲಮ್ ಅಲ್ಲಿ ನಮಗೊಂದು ಡೈರೆಕ್ಟೆಡ್ ಗ್ರಾಫ್ ಅನ್ನು ಕೊಟ್ಟಿರ್ತಾರೆ. ಸೊ ನಮಗೆ ಕೊಟ್ಟಿರುವಂತಹ ಗ್ರಾಫ್ ಏನಾಗಿರಬೇಕು, ಕಂಡೀಷನ್ಸ್ ಪ್ರಕಾರ ಮೊದಲನೇದು ಡೈರೆಕ್ಟೆಡ್ ಆಗಿರಬೇಕು. ಡೈರೆಕ್ಟೆಡ್ ಗ್ರಾಫ್. ಸೊ ಈ ಡೈರೆಕ್ಟೆಡ್ ಗ್ರಾಫ್ ಅಂದ್ರೆ ಏನು? ಡೈರೆಕ್ಟೆಡ್ ಗ್ರಾಫ್ ಅಂದ್ರೆ ಇಲ್ಲಿ 1 2 3 4 5 ಇವಷ್ಟನ್ನು ಏನಂತ ಕರಿತೀವಿ ನಾವು? ವರ್ಟಿಸಿಸ್ ಅಂತ ಕರಿತೀವಿ. ಏನಂತೀವಿ? ವರ್ಟಿಸಿಸ್ ಅಂತ ಕರಿತೀವಿ. ಈ ಒಂದು ವರ್ಟಿಸಿಸ್ ಮತ್ತೆ ಇನ್ನೊಂದು ವರ್ಟಿಸಿಸ್ 2 ಮತ್ತೆ 3 ಈ ಎರಡನ್ನೂ ಕೂಡ ಜೋಡಿಸ್ತಿರುವಂತಹ ಈ ಲೈನ್ ಏನಿದೆ, ಈ ಲೈನ್ ಇದನ್ನ ನಾವೇನಂತ ಕರಿತೀವಿ? ಎಡ್ಜಸ್ ಅಂತ ಕರಿತೀವಿ. ಇದನ್ನ ನಾವು ಎಡ್ಜಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಎಡ್ಜ್ ಏನಾದ್ರೂ ಒಂದು ಡೈರೆಕ್ಷನ್ ಅನ್ನ ತೋರಿಸ್ತಿದೆ. ಫಾರ್ ಎಕ್ಸಾಂಪಲ್ 2 ಇಂದ 3ಗೆ ರಿಲೇಶನ್ಶಿಪ್ ಅನ್ನ ತೋರಿಸ್ತಿದೆ, ಅಂದ್ರೆ ಡೈರೆಕ್ಟೆಡ್ ಆಗಿದೆ 2 ಇಂದ 3ಗೆ. ಸೊ ಏನಾಯ್ತು? ಡೈರೆಕ್ಟೆಡ್ ಗ್ರಾಫ್ ಆಯಿತು. ಸೊ ನೆಕ್ಸ್ಟ್ ಎರಡನೇ ಕಂಡೀಷನ್ ಏನಂದ್ರೆ ಎ ಸೈಕ್ಲಿಕ್ ಆಗಿರಬೇಕು. ಕೊಟ್ಟಿರುವಂತಹ ಗ್ರಾಫ್ ಎ ಸೈಕ್ಲಿಕ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇದು ಪಾಯಿಂಟ್ ಎ ಅಂತ ತಗೊಳ್ಳೋಣ. ಒಂದು ಪಾಯಿಂಟ್ ಇಂದ ಶುರು ಮಾಡಿ ಮತ್ತೆ ಏನಾದ್ರೂ ಡೈರೆಕ್ಟೆಡ್ ಎಡ್ಜ್ ಅದೇ ಪಾಯಿಂಟ್ಗೆ ಬಂದು ನಿಂತ್ಕೊಂಡ್ರೆ ಏನಂತ ಕರಿತೀವಿ? ಅದನ್ನ ಎ ಸೈಕ್ಲಿಕ್ ಗ್ರಾಫ್ ಅಂತ ಕರಿತೀವಿ. ಸೊ ಇಲ್ಲೇನಾದ್ರೂ ಎ ಸೈಕ್ಲಿಕ್ ಗ್ರಾಫ್ ಇದೆಯಾ? ಎಸ್, ಯಾಕಂದ್ರೆ 2 ಇಂದ 4ಗೆ, ನೆಕ್ಸ್ಟ್ 4 ಇಂದ 3ಗೆ, ನೆಕ್ಸ್ಟ್ 3 ಇಂದ 2ಗೆ ಏನಾದ್ರೂ ಎಡ್ಜ್ ಇದೆಯಾ? ಇಲ್ಲ. ಸೊ 3 ಇಂದ 2ಗೆ ಎಡ್ಜ್ ಇಲ್ಲ. ಸೊ ಇವಾಗ ಏನಾಯ್ತು? ಇದು ಎ ಸೈಕ್ಲಿಕ್ ಗ್ರಾಫ್ ಆಯಿತು, ಸೈಕ್ಲಿಕ್ ಗ್ರಾಫ್ ಆಗಲಿಲ್ಲ. ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಾವು 2 ಸ್ಟೆಪ್ಸ್ ಇಂದ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಮೊದಲನೇ ಸ್ಟೆಪ್ ಏನು ಅಂದ್ರೆ, ಮೊದಲನೇ ಸ್ಟೆಪ್ ಕ್ಯಾಲ್ಕುಲೇಟ್ the in degree of each vertices ಈ ಪ್ರತಿಯೊಂದು ಎಷ್ಟು ವರ್ಟಿಸಿಸ್ ಇದೆ ನಮಗೆ ಕೊಟ್ಟಿರುವಂತಹ ಗ್ರಾಫ್ ಅಲ್ಲಿ? 1 2 3 4 5. ಸೊ ಟೋಟಲ್ 5 ವರ್ಟಿಸಿಸ್ ಇದೆ. ಈ 5 ವರ್ಟಿಸಿಸ್ ಕೂಡ ಇನ್ ಡಿಗ್ರಿ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇನ್ ಡಿಗ್ರಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇದು ಒಂದು ವರ್ಟಿಸಿಸ್ ಅಂತ ತಗೊಳ್ಳಿ. ಸೊ 1 ಇದು ಒಂದು ವರ್ಟಿಸಿಸ್. ಇದ್ರ ಕಡೆ ಏನಾದ್ರೂ ಡೈರೆಕ್ಟೆಡ್ ಆರೋ ಬಂದ್ರೆ ಅದನ್ನ ಏನಂತ ಕರಿತೀವಿ? ಇನ್ ಡಿಗ್ರಿ, ಅಂದ್ರೆ ನಮ್ಮ ಕಡೆ ಬರ್ತಿರೋದು. ಅದೇ ಏನಾದ್ರೂ ಆ ವರ್ಟಿಸಿಸ್ ಇಂದ ಹೊರಗಡೆ ಏನಾದ್ರೂ ಎಡ್ಜ್ ಹೋಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ಔಟ್ ಡಿಗ್ರಿ ಅಂತ ಕರಿತೀವಿ. ಇಷ್ಟೇ, ಸಿಂಪಲ್. ನೆಕ್ಸ್ಟ್ ಎರಡನೇ ಸ್ಟೆಪ್ ಏನು ಅಂದ್ರೆ ಎಲಿಮಿನೇಟ್ ದಿ ವರ್ಟಿಸಿಸ್ with in degree is equal to 0. Eliminate the vertices with the in degree is equal to 0 along with its edges. ನೋಡಿ, ಫಾರ್ ಎಕ್ಸಾಂಪಲ್ ಈಗ 1 ಇದೆ ಅಂತ ಅನ್ಕೊಳ್ಳಿ. ಸೊ 1ಗೆ ಏನಾದ್ರೂ ಅದರ ಇನ್ ಡಿಗ್ರಿ 0 ಬಂದ್ರೆ ನಾನೇನ್ ಮಾಡಬೇಕು? ಈ ವರ್ಟಿಸಿಸ್ ಮತ್ತೆ ಅದರ 2 ಎಡ್ಜಸ್ ಇದೆ. ಸೊ ಇಲ್ಲಿಂದ ಒಂದು ಎಡ್ಜ್ ಹೋಗಿದೆ, ಇಲ್ಲಿಂದ ಒಂದು ಎಡ್ಜ್ ಹೋಗಿದೆ. ಸೊ ಏನು ಮಾಡಬೇಕು? ಇವೆರಡು ಎಡ್ಜನ್ನು ಕೂಡ ನಾನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಪ್ರೋಗ್ರೆಸ್ ಮಾಡ್ತಾ ಹೋಗ್ಬೇಕು. ಸೊ ಏನು ಮಾಡೋಣ? ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಆಫ್ ಈಚ್ ವರ್ಟಿಸ್. ಸೊ ಮೊದಲನೇದು 1ಗೆ ಯಾವುದಾದ್ರೂ ಅದರ ಕಡೆ ಯಾವುದಾದ್ರೂ ಯಾರೋ ಬರ್ತಾ ಇದೆಯಾ? ಇಲ್ಲ. ಸೊ ಏನಾಯಿತು? ಇದರ ಇನ್ ಡಿಗ್ರಿ 0. ನೆಕ್ಸ್ಟ್ 2 ನೋಡಿ. ಸೊ 2ಗೆ 1ರಿಂದ ಒಂದು ಡೈರೆಕ್ಟೆಡ್ ಆರೋ ಬರ್ತಾ ಇದೆ. ಮತ್ತಿನ್ನೆಲ್ಲಾದ್ರೂ ಇನ್ನೊಂದು 2 ಕಡೆ ಏನಾದ್ರೂ ಬರ್ತಾ ಇದೆಯಾ? ಯಾವುದಾದ್ರೂ ಡೈರೆಕ್ಟೆಡ್ ಆರೋ? ಇಲ್ಲ. ಸೊ ಇದರ ಇನ್ ಡಿಗ್ರಿ ಏನಾಯಿತು? 1. ನೆಕ್ಸ್ಟ್ 3ಗೆ ಎಷ್ಟು ಆರೋಸ್ ಬರ್ತಾ ಇದೆ? ಅದರ ಕಡೆ 2 ಆರೋಸ್ ಬರ್ತಾ ಇದೆ. ಸೊ ಇದರ ಇನ್ ಡಿಗ್ರಿ 2. ನೆಕ್ಸ್ಟ್ 4ಗೆ ಎಷ್ಟು ಬರ್ತಾ ಇದೆ? 2. 1 ಇಂದ 1 ಬರ್ತಾ ಇದೆ, 2 ಇಂದ 1 ಬರ್ತಾ ಇದೆ. ಸೊ ಇದರ ಇನ್ ಡಿಗ್ರಿ 2. ನೆಕ್ಸ್ಟ್ 5 ನೋಡ್ತಿರುವಂಥದ್ದು 5 ಮಾತ್ರ. ಸೊ 5ಗೆ ಒಂದೇ ಒಂದು ಎಡ್ಜ್ ಬರ್ತಾ ಇದೆ. ಸೊ ಅದರ ಕಡೆಗೆ ಬರ್ತಾ ಇದೆ. ಸೊ ಇದರ ಇನ್ ಡಿಗ್ರಿ 1. ಸೊ ಮೊದಲನೇ ಸ್ಟೆಪ್ ಆಯ್ತು. ಈಗ ಎರಡನೇ ಸ್ಟೆಪ್ ಎಲಿಮಿನೇಟ್ ದ ವರ್ಟಿಸಿಸ್ ವಿತ್ ಇನ್ ಡಿಗ್ರಿ ಈಸ್ ಈಕ್ವಲ್ ಟು 0. ಸೊ ಈ ಗ್ರಾಫ್ ಅಲ್ಲಿ ಇನ್ ಡಿಗ್ರಿ ಯಾವುದಕ್ಕೆ 0 ಇದೆ? ಇದಕ್ಕಿದೆ. ಸೊ ನಾನೇನು ಮಾಡಬೇಕು? ಈ ವರ್ಟಿಸಿಸ್ ಮತ್ತೆ ಅದರ 2 ಎಡ್ಜಸ್ ಇದನ್ನು ಕೂಡ ನಾನು ಕ್ಯಾನ್ಸಲ್ ಮಾಡಿ ಬರೀಬೇಕು. ಸೊ ಇವಾಗ ಗ್ರಾಫ್ ಏನಾಗುತ್ತೆ? 2 3 4 ಮತ್ತೆ 5. ಸೊ ಇನ್ನು ಉಳಿದಿರುವಂತಹ ಎಡ್ಜಸ್ಗಳನ್ನು ಬರೀತಾ ಹೋಗ್ತೀನಿ. ಸೊ ಇವಾಗ ಮತ್ತೆ ಈ ಸ್ಟೆಪ್ ಆಯಿತು. ಇವಾಗ ಮತ್ತೆ ಸ್ಟೆಪ್ 1 ಸ್ಟೆಪ್ 2ನ ಈ ಗ್ರಾಫ್ಗೆ ಅಪ್ಲೈ ಮಾಡಬೇಕು. ಸೊ ಈ ಗ್ರಾಫ್ಗೆ ಅಪ್ಲೈ ಮಾಡಿದಾಗ 2 ನನಗೆ 2ಗೆ ಯಾವುದಾದ್ರೂ ಅದರ ಕಡೆ ಯಾವುದಾದ್ರೂ ಎಡ್ಜಸ್ ಬರ್ತಾ ಇದೆಯಾ? ಇಲ್ಲ. ಸೊ ಇದರ ಇನ್ ಡಿಗ್ರಿ
0. ನೆಕ್ಸ್ಟ್ 3 ಕಡೆ 2 ಎಡ್ಜಸ್ ಬರ್ತಾ ಇದೆ, ಸೊ ಇದರ ಇನ್ ಡಿಗ್ರಿ 2. ನೆಕ್ಸ್ಟ್ 4 ಕಡೆ ಎಷ್ಟು ಬರ್ತಾ ಇದೆ, 1 ಬರ್ತಾ ಇದೆ, ಸೊ ಇದರ ಇನ್ ಡಿಗ್ರಿ 1. ನೆಕ್ಸ್ಟ್ 5 ಕಡೆ ಎಷ್ಟು ಎಡ್ಜಸ್ ಬರ್ತಾ ಇದೆ, 1, ಸೊ ಇದರ ಇನ್ ಡಿಗ್ರಿ ಕೂಡ 1. ನೆಕ್ಸ್ಟ್ ಎರಡನೇ ಸ್ಟೆಪ್, ಎಲಿಮಿನೇಟ್ ದ ವರ್ಟಿಸಿಸ್ ವಿತ್ ಇನ್ ಡಿಗ್ರಿ 0. ಇನ್ ಡಿಗ್ರಿ 0 ಇರುವಂಥ ವರ್ಟಿಸಿಸ್ ಯಾವುದು, 2. ಸೊ ಏನು ಮಾಡಬೇಕು, 2ನ ಎಲಿಮಿನೇಟ್ ಮಾಡಬೇಕು. ಅದರ ಜೊತೆ ಏನು ಮಾಡಬೇಕು, ನಾನು ಅದರ ಎಡ್ಜಸ್ ಅನ್ನು ಕೂಡ ನಾನು ಡಿಲೀಟ್ ಮಾಡಬೇಕು. ಸೊ ಅದರ ಎಡ್ಜಸ್ ಯಾವುದು, ಇದು ಮತ್ತು ಇವೆರಡನ್ನು ಡಿಲೀಟ್ ಮಾಡಿ ಬರೀಬೇಕು. ಇನ್ನು ಉಳಿದಿರುವಂಥ ವರ್ಟಿಸಿಸ್ ಯಾವುದು, 3, 4 ಮತ್ತು 5. ಸೊ ಅವಕ್ಕೆ ಯಾವ್ಯಾವ ಎಡ್ಜಸ್ ಇದ್ದಾವೆ ಅವನ್ನ ಬರೀತೀವಿ. ನೆಕ್ಸ್ಟ್ ಮತ್ತೆ ಫಸ್ಟ್ ಎರಡು ಹೇಳಿದ ಇನ್ ಡಿಗ್ರಿ ಆಫ್ 4 ಏನೋ 0. ಸೊ ಇನ್ ಡಿಗ್ರಿ ಆಫ್ 3 1, ಇನ್ ಡಿಗ್ರಿ ಆಫ್ 5 1. ಇವಾಗ ಏನು ಮಾಡಬೇಕು, ಎರಡನೇ ಸ್ಟೆಪ್ ಎಲಿಮಿನೇಟ್ 4. ನಾಲ್ಕನೇ ವರ್ಟಿಸಿಸ್ನ ಎಲಿಮಿನೇಟ್ ಮಾಡ್ತೀನಿ, ಮತ್ತು ಅದರಿಂದ ಹೊರಗಡೆ ಹೋಗ್ತಿರುವಂತಹ ಎಡ್ಜಸ್ ಅನ್ನು ಕೂಡ ನಾನು ಎಲಿಮಿನೇಟ್ ಮಾಡ್ತೀನಿ. ಸೊ ಇವಾಗ ಏನಾಯಿತು, ನನ್ನ ಗ್ರಾಫು 3 ಮತ್ತು 5 ಇವೆರಡು ಮಾತ್ರ ಉಳಿತು. ಸೊ 3 ಮತ್ತು 5ಗೆ ನಮ್ಮ ಕ್ವಶನ್ನಲ್ಲಿ ಯಾವುದೇ ಎಡ್ಜ್ ಇರಲಿಲ್ಲ, ಸೊ ಇಲ್ಲೂ ಕೂಡ ಯಾವುದೇ ಎಡ್ಜ್ ಇಲ್ಲ. ಸೊ ಇದರ ಇನ್ ಡಿಗ್ರಿ ಏನಾಯಿತು, 0, ಇದರ ಇನ್ ಡಿಗ್ರಿ ಕೂಡ 0 ಆಯಿತು. ಸೊ ಇವಾಗ 3 ಮತ್ತು 5ಅಲ್ಲಿ ಯಾವುದನ್ನು ಎಲಿಮಿನೇಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಬರುತ್ತೆ. ಸೊ ನೀವು 3ನಾದ್ರೂ ಎಲಿಮಿನೇಟ್ ಮಾಡ್ಬೋದು, 5ನಾದ್ರೂ ಕೂಡ ಎಲಿಮಿನೇಟ್ ಮಾಡ್ಬೋದು. ಸೊ ಇವಾಗ ನಾನು 3ನ ಎಲಿಮಿನೇಟ್ ಮಾಡ್ತೀನಿ. ಸೊ 3ನ ಎಲಿಮಿನೇಟ್ ಮಾಡಿದಾಗ ಏನಾಯಿತು, 5 ಮಾತ್ರ ಉಳಿತು. ಸೊ 5 ಕೊನೆಯ ಸ್ಟೆಪ್ಪಲ್ಲಿ ಅದು ಕೂಡ ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, ಆನ್ಸರ್. ಸೊ ಫಸ್ಟ್ ನಾನು ಯಾವುದನ್ನ ಡಿಲೀಟ್ ಮಾಡಿದ್ದು, ಯಾವ ವರ್ಟಿಸಿಸ್, ಮೊದಲನೇ ವರ್ಟಿಸಿಸ್ನ ನಾನು ಡಿಲೀಟ್ ಮಾಡಿದ್ದು. ಸೊ 1, ನೆಕ್ಸ್ಟ್ 1 ಆದಮೇಲೆ ಯಾವುದನ್ನ ಡಿಲೀಟ್ ಮಾಡಿದ್ದು, 2, ನೆಕ್ಸ್ಟ್ 2, ನೆಕ್ಸ್ಟ್ ಯಾವುದು 4, ನೆಕ್ಸ್ಟ್ 3ನ ಡಿಲೀಟ್ ಮಾಡಿದೆ, ನೆಕ್ಸ್ಟ್ 5. ಸೊ ಇನ್ನೊಂದು ಆನ್ಸರ್ ಏನು ಬರುತ್ತೆ, ಯಾಕಂದರೆ ನಾನು ಇಲ್ಲಿ 3ನ ಫಸ್ಟ್ ಡಿಲೀಟ್ ಮಾಡಿದೆ, ಒಬ್ಬೊಬ್ಬರು 5ನೂ ಕೂಡ ಫಸ್ಟ್ ಡಿಲೀಟ್ ಮಾಡ್ತಾರೆ. ಸೊ ಅವಾಗ ಆನ್ಸರ್ ಏನಾಗುತ್ತೆ, 1, 2, 4, 5 ಮತ್ತು 3. ಇಷ್ಟೇ ಸಿಂಪಲ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.